ಅಮ್ಮ ಇತ್ತಿಗೆ ಬೇಳೆ ಚೋಚ ಮಾಡೋದು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ. ಇತ್ತಿಗಿದ್ಬೇಳೆ ಸ್ವಲ್ಪ ಡ್ರೈ ಥರ ಮಾಡ್ಕೋಬೇಕು, ಜಾಸ್ತಿ ನೀರು ಥರ ಇರಬಾರ್ದು, ಹಿಂಗಿರ್ಬೇಕು. ನೀರೆಲ್ಲ ಒಂದು 10 ನಿಮಿಷ ಆರಾಕೋಬೇಕು ಬಟ್ಟೆ ಮೇಲೆ ಇಟ್ಬಿಟ್ಟು. ಕಡಲೆಪಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ, ಬಾದಾಮಿ, ಕರಿಬೇವು, ಕಡಲೆ ಬೀಜ, ಅವಲಕ್ಕಿ ಇದಿಷ್ಟು ಕರ್ದು ಆಮೇಲೆ ತೋರ್ಸೋಣ. ಬೇಳೆ ಕರಿಯಕ್ಕೆ ಹಾಕ್ತವ್ರೆ. ಕರಿಯಕ್ಕೆ ಹಾಕ್ತಿದ್ದೀನಿ. ಸಣ್ಣದ್ರಲ್ಲಿ ಇಡಬಾರ್ದು, ಉರಿನೂ ಫುಲ್ಲಾಗೆ ಇಡ್ಬೇಕು ಇದಕ್ಕೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಇದಾಗ್ಬಿಟ್ಟು ಕುಡ್ಬಿಡ್ತವೆ. ಹಿಂಗೆ ಮಾಡಬೇಕು. ಇದೆಲ್ಲ ಫುಲ್ಲು ಮೇಲಿಗೆ ಬರುತ್ತೆ, ಅವಾಗ ತೋರಿಸ್ತೀನಿ. ಅವಾಗ ತೆಗಿಬೇಕು ಅದನ್ನ, ಇವಾಗ ಹಿಂಗೆ ತೆಗಿಬಾರ್ದು. ನೋಡು ಇದಿನ್ನೂ ಬೆಂದೆ ಇಲ್ಲ. ನೋಡಮ್ಮ ಇವಾಗೆಲ್ಲ ಮೇಲ್ ಬಂದೈತೆ, ಈ ಥರ ಬರಬೇಕು. ಈಗಿದ್ದು ರೆಡಿ ಹೆಂಗೆ ಬರ್ತದೆ, ಗಟ್ ಗಟ್ ಅಂತ ಬರ್ತದೆ ಸೌಂಡು. ಅಲ್ಲ ಮಮ್ಮಿ, ನಂಗೊಂದು ಡೌಟು. ನಾವು ಇಟ್ಕಿದ್ದು ಅಷ್ಟೊಂದು ಕಾಳು ಆಗಿದ್ ಮಾತ್ರ ಇಷ್ಟು ಇದು ಹಂಗೇನೆ ಸುಂಟ್ಕೋತದೆ. 1 kg ಅವರೆಕಾಳಲ್ಲಿ 1/4 kg ಬೇಳೆ ಬರ್ತವೆ. ಅಯ್ಯಯ್ಯೋ, ಹೋಗ್ಲಿ ಬಿಟ್ಟು ಬಲ್ ಫಿಲ್ಟ್ರ್ ಫ್ರೈ ಫುಲ್ಲು, ಯಾಕೆಂದರೆ ಎಣ್ಣೆ ಎಲ್ಲ ಕೆಳಗಡೆ ಸುರೀಲಿ ಅಂತ ಈ ಜಾಲರಿಗೆ ಬರುತ್ತೆ. ಬರ್ಬೇಕು ಸೌಂಡು, ಹಾಗೆ ಕ್ರಂಚಿ ಹೇಗಿದ್ದೆ ಅಂತ. ನೆಕ್ಸ್ಟು ಇವೆಲ್ಲನೂ ಕರ್ಕೊಂಡು ಅದರೊಳಗಡೆ ಹಾಕಿದ್ಮೇಲೆ ತೋರಿಸ್ತೀನಿ ಗೈಸ್. ಬೆಳ್ಳುಳ್ಳಿ ಯಾಕೆ ಹಾಕ್ತಾರೆ ಹೇಳಿ? ಅವರೆಕಾಳಿಗೆ ಗ್ಯಾಸ್ಟಿಕ್ಕು ಆಗಬಾರ್ದು ಅಂತ ಇದಾಗ್ತಾರೆ. ಚಿಟಪಟ ಅಂತ ಸಿಳ್ದಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀವಿ. ಅದಾದಮೇಲೆ ಕಡಲೆ ಬೀಜ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ, ಹಾಗೆ ಕಡಲೆ ಪಪ್ಪು ಕೂಡ ಅದೇ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ರೋಸ್ಟ್ ಮಾಡಿ ಹಾಕೋತಾ ಇದ್ದೀವಿ. ಆಮೇಲೆ ಬಾದಾಮಿ. ಜಗಳ ಆಡ್ತೀರಾ? ಆಡ್ಬಿಡ್ತೀರಾ? ಹಾಕ್ತೀನಿ, ಎತ್ತೀನಿ. ಈಗ ಇದ್ರೆ ಸಾಕು. ಜಗಳ ಆಡಿದ್ರಪ್ಪ ಇವರು ಒಬ್ರಿಗೊಬ್ರು. ಬೆಳ್ಳುಳ್ಳಿನೇ ಜಾಸ್ತಿ ಅನಿಸುತ್ತೆ. ಬೆಳ್ಳುಳ್ಳಿ ಥರ ಜಾಸ್ತಿ ಜಗಳಾಡಿರೋ ಬಾದಾಮಿನೂ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಅವಲಕ್ಕಿ ಸರ್ದಿ, ಅವಲಕ್ಕಿ ಹಾಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಲಾಸ್ಟಿಗೆ ಹೆಚ್ಚು. ಏನೇನು ಮಸಾಲೆ ಸೇರಿಸ್ತಾ ಇದ್ದೀವಿ ಅಂದರೆ ಉಪ್ಪು, ಚಾಟ್ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ. ಈಗ ಮಿಕ್ಸಿಂಗ್. ಫೈನಲಿ ಈ ಥರ ಮಿಕ್ಸ್ಚರ್ ರೆಡಿಯಾಗಿದೆ ಗೈಸ್. ಮನೇಲಿ ಮಾಡ್ಕೊಳ್ಳಿ. ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.